ಕಾತರ್ಕಿ ಗ್ರಾಮದಲ್ಲಿ ಗ್ರಾಮ ದೇವತೆ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮವರೇ ಆದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಹಿರಿದಾದ ಸಮಾಜ ಸೇವೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಅನಂತ ಪ್ರಣಾಮಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ PS ಹಿರೇಮಠ್ ಸಾಹೇಬರನ್ನ ಮೊದಲುಗೊಂಡು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಕೂಡ, ಎದುರುಗಡೆ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ನಾನು ಈ ಊರಿಗೆ 2ನೇ ಸಲ ಬರೋದು. 28 ವರ್ಷದ ಹಿಂದೆ ಪೂಜ್ಯ ನನ್ನ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಕೊಪ್ಪಳದ ಶಿವಶಾಂತ ವೀರ ಅಜ್ಜನವರ ಜೊತೆಗೆ ಈ ಊರಿಗೆ ನಾನು ಬಂದಿದ್ದೆ. ಇಲ್ಲಿ ಬಹುತೇಕ ನಮ್ಮ ಹಿರೇಗೌಡರ ಮನೆ ಕಾಣಿಸ್ತದ. ಪ್ರತಿ ವರ್ಷನೂ ಕೂಡ ಅವರಲ್ಲಿ ಪೂಜೆ ಆಗ್ತಿತ್ತು. ಇವತ್ತು ಬಂದೆ, ಏನು ವೈಭವ, ತಮ್ಮೆಲ್ಲರ ಉತ್ಸಾಹ, ಎಷ್ಟು ಅದ್ದೂರಿಯಾಗಿ ಜಾತ್ರೆಯನ್ನು ತಾವು ಮಾಡ್ತಾ ಅದೀರಿ ಅಂತಂದ್ರೆ, ನಾನೇನು ಕಾತರ್ಕಿಗೆ ಬರ್ತಾ ಇದೀನೋ ಏನು ಅಥವಾ ಕೈಲಾಸಕ್ಕೆ ಬಂದಿದ್ದೀನೋ ಅನ್ನೋ ಒಂದು ಅಭಿಪ್ರಾಯ. ಎಷ್ಟೋ ಜನ ಹೇಳ್ತಾರೆ ಕೈಲಾಸ ಮೇಲಿದೆ ಅಂತ. ಎಲ್ಲವೂ ಕೂಡ ಇಲ್ಲೇ ಅದೇ. ಸ್ವರ್ಗ ಮೇಲಿಲ್ಲ, ನರಕ ಕೆಳಗಿಲ್ಲ. ಪರಸ್ಪರ ಪ್ರತಿಯೊಬ್ಬರು ಕೂಡ ಜಾತಿ ಭೇದ ಭಾವ, ಬಡವ ಶ್ರೀಮಂತ ಭೇದ ಭಾವ, ಹೆಣ್ಣು ಗಂಡು ಭೇದ ಭಾವ, ಮೇಲು ಕೀಳುಗಳ ಭೇದ ಭಾವವನ್ನ ಮರೆತು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತ ಬಾಳ್ತಾ ಇರತಕ್ಕಂಥ ಗ್ರಾಮವೇ ಅದೇ ಕೈಲಾಸ ಆಗ್ತದೆ. ಮತ್ತೊಂದು ಕೈಲಾಸ ಇಲ್ಲವೇ ಇಲ್ಲ. ಮನುಷ್ಯನ ಬದುಕು ಸುಂದರವಾಗಿರಬೇಕು. ನಮ್ಮ ಹಿರಿಯರು ಇಂಥ ಜಾತ್ರೆಗಳು, ಯಾತ್ರೆಗಳು, ಉತ್ಸವಗಳು, ಸಭೆ ಸಮಾರಂಭಗಳು ಮಾಡತಕ್ಕಂಥ ಉದ್ದೇಶ ಇವುಗಳ ನೆಪದಲ್ಲಿ ಎಲ್ಲರೂ ಕೂಡ ಕೂಡ್ಲಿ ಅಂತ, ಪ್ರೀತಿಯಿಂದ ತಮ್ಮ ಸುಖಗಳನ್ನ ಹಂಚಿಕೊಳ್ಳಿ ಅಂತ, ತಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಿ ಅಂತ. ಬದುಕು ಅಂತಂದ್ರೆ ಜೀವನ ಅಂತಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರ ಅಷ್ಟೇ ಅಲ್ಲ. ಮನುಷ್ಯನಲ್ಲಿ ವಸುದೈವ ಚಿಂತಕಂ ಎಂಬತಕ್ಕಂಥ ಪ್ರಜ್ಞೆ ಬರಬೇಕು. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಎಂಬತಕ್ಕಂಥ ಪ್ರಜ್ಞೆ. ಊರ ಹೆಸರೇ ಕಾತರ್ಕಿ. ಪುಣ್ಯಾತ್ಮರಿಟ್ಟಿದಾರೋ ಗೊತ್ತಿಲ್ಲ. ಧರ್ಮದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕಾತರ ನಿಮಗೆ. ಗುರುಲಿಂಗ ಜಂಗಮನ ಸೇವೆ ಮಾಡಲು ಕಾತರ ನಿಮಗೆ. ಹಸಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೊಟ್ಟೆ ತುಂಬಾ ಪ್ರಸಾದ ಮಾಡಿಸುವ ಕಾತರ ನಿಮಗೆ.
ನಿಮ್ಮಲ್ಲಿ ಧರ್ಮದ ಪ್ರಜ್ಞೆಯನ್ನ ಕಂಡು ಬಹುತೇಕ ಹಿರಿಯರು ಕಾತರ್ಕಿ ಅಂತ ಹೆಸರಿಟ್ಟಿರುವುದೇನೋ ಅನಿಸ್ತದೆ. ಒಂದು ಅದೇ ಸೂರ್ಯ ಉದಯದ ಸಮಯದೊಳಗೆ ಆನಂದವಾಗಿ ಅರಳುತ್ತದೆ. ನಮ್ಮ ಹಾಗೆ 60 ವರ್ಷ 70 ವರ್ಷ 80 90 ವರ್ಷ ಬದುಕೋದಿಲ್ಲ. ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ತನ್ನ ಜೀವನವನ್ನು ಪರಿಪೂರ್ಣಗೊಳಿಸುತ್ತದೆ. ಅದು ಬದುಕೋದು ಒಂದೇ ದಿವಸ, ಒಂದೇ ದಿನ ಬದುಕುವುದು ಯಾವ ರೀತಿಯಾಗಿ ಬದುಕುತ್ತದೆ ಆ ಹೂವ. ಯಾರಿಗೆ ಬೇಡ ಹೇಳಿ ಹೂವು? ಸಣ್ಣ ಮಕ್ಕಳು ಪ್ರೀತಿ ಮಾಡ್ತಾರೆ, ತರುಣಿಯರು ಪ್ರೀತಿ ಮಾಡ್ತಾರೆ, ನೀವೆಲ್ಲರೂ ಪ್ರೀತಿ ಮಾಡ್ತೀರಿ. ಅಷ್ಟೇ ದೇಗುಲದಲ್ಲಿರತಕ್ಕಂಥ ದೇವರು, ಮನೆಯಲ್ಲಿ ಇರತಕ್ಕಂಥ ಭಕ್ತ ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲ ನಾಮ ಸೀಮೆಗಳನ್ನು ದಾಟಿ ಒಂದೇ ದಿವಸ ಬದುಕಂತ ಹೂವು ಎಲ್ಲರಿಗೂ ಕೂಡ ಹೇಗೆ ಬೇಕಾಗಿ ಬದುಕುತ್ತದೆ. ಹೇ ಮನುಷ್ಯ, ನೀನು ಕೂಡ ಆ ಹೂವಿನಂಗ ಬದುಕಿದ್ದೀಯಾದ್ರೆ ನೀನು ಮನುಷ್ಯನಾಗಿ ಉಳಿಯುವುದಿಲ್ಲ, ನೀನೇ ಮಹಾದೇವನಾಗಿ ಅಂತಾರೆ ಬಸವಣ್ಣವರು. ಎಲ್ಲರಿಗೆ ಬೇಕಾಗುವ ಬದುಕೆ ಅದು ಸಾರ್ಥಕವಾಗಿರತಕ್ಕಂಥ ಬದುಕು. ಅಂಥ ಬದುಕನ್ನು ಕಲಿಸಿಕೊಡತಕ್ಕಂಥದ್ದೇ ಇಂಥ ಜಾತ್ರೆಗಳು, ಅದ್ಭುತವಾಗಿರತಕ್ಕಂಥ ಇಂಥ ಸಮಾರಂಭಗಳು. ಈ ಗ್ರಾಮದ ಮೇಲೆ ವಿಶೇಷವಾಗಿ ಕೊಪ್ಪಳದ ಗವಿಸಿದ್ದೇಶ್ವರರ ಅನುಗ್ರಹ ಬಹಳ. ಲಿಂಗೈಕ್ಯ ಶಿವಶಾಂತವೀರ ಮಹಾಸ್ವಾಮಿಗಳವರೆಗೆ ನಾವು 8 ಜನ ಶಿಷ್ಯರು. ನಾನು 7ನೇ ಶಿಷ್ಯ. ಈಗಿರ್ತಕ್ಕಂಥ ಜಗದ್ಗುರು ಗವಿಸಿದ್ದೇಶ್ವರರು 8ನೇ ಶಿಷ್ಯರು. ಲಿಂಗೈಕ್ಯ ಶಿವಶಾಂತವೀರ ಮಹಾಸ್ವಾಮಿಗಳು ಹೇಳ್ತಾ ಇದ್ರು, ನಾವು ಅವರ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಸಮಯದೊಳಗ ಕಾತರ್ಕಿಗೆ ಹೋಗಂತ ಸಂದರ್ಭ ಬಂದ್ರ ನಡಿರಪ್ಪ ನಮ್ಮ ತವರು ಮನೆಗೆ ಹೋಗೋರು ತಿಳ್ಕೊಂಡು ಶಿವಶಾಂತವೀರ ಅವರು ಈ ಊರಿನ ಬಗ್ಗೆ ಒಂದು ಅಭಿಮಾನದಿಂದ ಹೇಳ್ತಾ ಇದ್ರು ಅಂದ್ರೆ ಈ ಊರ ಜನ ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಜಂಗಮ ಪ್ರೇಮಿಗಳು, ನೀವೆಷ್ಟು ದಾಸೋಹಮೂರ್ತಿಗಳು, ನೀವೆಷ್ಟು ಒಳ್ಳೆಯವರನ್ನ ತೋರಿಸಿಕೊಡುತ್ತದೆ. ಅಂತ ಸದ್ಗುರುವಿನ ಕೃಪೆಯನ್ನು ಪಡೆದುಕೊಂಡಿರತಕ್ಕಂಥ ತಾವೆಲ್ಲರೂ ಕೂಡ ಧನ್ಯರು. 9 ವರ್ಷಕ್ಕೊಮ್ಮೆ ತಾವು ಈ ಗ್ರಾಮದೇವಿಯ ಜಾತ್ರೆಯನ್ನ ಮಾಡ್ತೀರಿ ಅಂತ ಕೇಳಿದೆ. ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಪರಂಪರೆ ಇವುಗಳೆಲ್ಲ. ಒಂದು ಗ್ರಾಮ ಅಂತಂದ್ರೆ ಆ ಗ್ರಾಮದ ಅಧಿದೇವರು, ಆ ಗ್ರಾಮದ ಅಧಿದೇವತೆ ಇವರಿಬ್ಬರು ಕೂಡ ಬಹಳ ಮುಖ್ಯ. ಗ್ರಾಮದ ಅಧಿದೇವರ ಜಾತ್ರೆ ಪ್ರತಿ ವರ್ಷವೂ ಕೂಡ ನಡೆದರೆ ಅಧಿದೇವತೆಯ ಜಾತ್ರೆ 5 ವರ್ಷಕ್ಕೋ 9 ವರ್ಷಕ್ಕೋ 11 15 21 51 101 ವರ್ಷ ಕೂಡ ಮಾಡತಕ್ಕಂಥ ಪರಂಪರೆಗಳು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣ್ತೇವೆ. ಪ್ರತಿಯೊಬ್ಬರು ಕೂಡ ನಾವು ಶಿವ ಮತ್ತು ಶಕ್ತಿಯ ಆರಾಧಕರು. ಪ್ರತಿಯೊಬ್ಬರು ಕೂಡ ದೇವಿಯನ್ನು ನಂಬುತ್ತಾರೆ, ದೇವರನ್ನು ನಂಬುತ್ತಾರೆ. ಕಾರಣ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವತ್ತು ಯಾವುದೇ ಒಂದು ಜೀವ ಜನ್ಮ ತಾಳಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಪ್ರಕೃತಿಯೂ ಕೂಡ ಬೇಕು, ಪುರುಷರು ಕೂಡ ಬೇಕು. ಹಾಗೇನೆ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಾಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವಂತ ಕವಿರ ಕಾಳಿದಾಸ ಶಿವ ಮತ್ತು ಶಕ್ತಿಯ ಒಂದು ಮಹತ್ವವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದ ಇಲ್ಲ. ಹಾಗೆ ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನ ಬಿಟ್ಟು ಶಿವ ಇಲ್ಲ.
ಹೀಗಾಗಿ ಇವರಿಬ್ಬರ ಆರಾಧನೆಯನ್ನ ಮಾಡತಕ್ಕಂಥ ಪರಂಪರೆ ಆದಿ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತಾರೆ. ಈ ಪ್ರಪಂಚದ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಆ ಶಕ್ತಿಯ ತತ್ವ ಇರುವುದರಿಂದ ಅಂತಹ ಶಕ್ತಿಗೆ ನಾನು ನಮಿಸುತ್ತೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಕಲ ಜೀವರಾಶಿಗಳಲ್ಲಿ ಆ ಶಕ್ತಿಯು ಯಾವ ಸ್ವರೂಪದಿಂದ ಕೂಡಿದಾಳೆ ಅಂತಂದ್ರೆ ತಾಯಿಯ ಸ್ವರೂಪದಿಂದ ಕೂಡಿದಾಳೆ. ಇವತ್ತು ನಮ್ಮ ಭಾರತ ವರ್ಷದಲ್ಲಿ ದೇವಿಯನ್ನ ಆರಾಧನೆಯನ್ನ ಮಾಡತಕ್ಕಂಥ ಪರಂಪರೆಯ ಮೂಲ ಉದ್ದೇಶ ಯಾವುದು ಗೊತ್ತಾ? ಏನು? ನಮ್ಮನ್ನ ಹಡೆದಿರತಕ್ಕಂಥ ತಾಯಿಯನ್ನ ಗೌರವಿಸಿದರೆ ಸಾಕು, ನೀನು ಆ ಶಕ್ತಿಯನ್ನ ಗೌರವಿಸಿದಂತೆ. ನಮ್ಮ ದೇಶದಲ್ಲಿ ಇರತಕ್ಕಂಥ ಸ್ತ್ರೀಯರನ್ನ ನೀವು ಗೌರವಿಸಿದರೆ ಸಾಕು, ಜಗಜ್ಜನನಿಯಾಗಿರತಕ್ಕಂಥ ಪಾರ್ವತಿಯನ್ನ ನೀವು ಗೌರವಿಸಿದಂತೆ. ಯಾರು ಸ್ತ್ರೀಯರನ್ನ ಅಪಮಾನ ಮಾಡ್ತಾರೋ, ಯಾರು ಸ್ತ್ರೀಯರನ್ನ ಹೀಯಾಳಿಸ್ತಾರೋ, ಯಾರು ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ, ಅವರು ಸ್ವತಃ ಜಗಜ್ಜನನಿಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದ ಹಾಗೆ. ಆ ಕಾರಣಕ್ಕಾಗಿ ಶಕ್ತಿ ತತ್ವ ಅದು ಬಹಳ ದೊಡ್ಡದು. ಇವತ್ತು ಪಾರ್ವತಿ ದುಷ್ಟರನ್ನ ಸಂಹಾರ ಮಾಡ್ತಾಳೆ. ಲಕ್ಷ್ಮಿ ಎಲ್ಲಾ ರೀತಿಯ ಸಂಪತ್ತನ್ನ ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡ್ತಾಳೆ. ಸರಸ್ವತಿ ಎಲ್ಲಾ ಬಗೆಯ ವಿದ್ಯೆಯನ್ನ ಕೊಟ್ಟು ಈ ಪ್ರಪಂಚದಲ್ಲಿ ನಮಗೆ ಬಾಳಲಿಕ್ಕೆ ಬದುಕಲಿಕ್ಕೆ ಜ್ಞಾನದ ಮುಖಾಂತರವನ್ನು ತೋರಿಸ್ತಾಳೆ. ಕಾರಣ ಇವು ಮೂವರು ಕೂಡ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಇರತಕ್ಕಂಥದ್ದು. ಹೀಗಾಗಿ ಆ ಶಕ್ತಿ ಅಂತಂದ್ರೆ ಕೇವಲ ದೇವಸ್ಥಾನದಲ್ಲಿ ಇರತಕ್ಕಂಥ ದೇವರೇ ದೇವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ. ನಮ್ಮ ಮನೆಯಲ್ಲಿರತಕ್ಕಂಥ ಸ್ತ್ರೀಯರನ್ನು ಕೂಡ ಅಷ್ಟೇ ಪೂಜ್ಯ ಭಾವನೆಯಿಂದ ಕಾಣ್ರಿ. ಅದಕ್ಕೆ ಬಸವಣ್ಣನವರಂತಾರೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಈ ಮಾಯೆಯ ಗೆಲುವಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂತ. ಅದಕ್ಕ ಆ ಸ್ತ್ರೀ ಎಂಬತಕ್ಕಂಥದ್ದು ಅದು ಬಹಳ ಪೂಜ್ಯನೀಯವಾಗಿರತಕ್ಕಂಥ ವಸ್ತು. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಕರೀತಾರೆ. ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡುತ್ತದೆ ಆ ಮನೆ ಆ ಊರು ಸಮೃದ್ಧಿಯಾಗಿರುತ್ತದೆ ಅಂತ. ಹೀಗಾಗಿ ದೇವಿಯ ಆರಾಧನೆಯನ್ನ ಮಾಡತಕ್ಕಂಥ ಮುಖ್ಯ ಉದ್ದೇಶ ನಾವು ಗ್ರಾಮ ದೇವತೆಯ ಆರಾಧನೆಯನ್ನ ಜಾತ್ರೆಯನ್ನ ಮಾಡತಕ್ಕಂಥ ಮುಖ್ಯ ಉದ್ದೇಶ ಸ್ತ್ರೀಯರನ್ನ ಗೌರವಿಸೋದು, ಸ್ತ್ರೀಯರನ್ನ ಗೌರವಿಸೋದು ಅಂತ ಒಂದು ಮಹಾನ್ ಕಾರ್ಯ ತಾವೆಲ್ಲರೂ ಕೂಡ ಮಾಡುವುದನ್ನು ನೋಡಿ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗಿದೆ. ಅಭಿನವ ಜಗದ್ಗುರು ನಮ್ಮ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇಲ್ಲಪ್ಪ ಅದು ನಮ್ಮೂರು ಶಿವಶಾಂತ ವೀರರಾಜರಾಗಲಿ ಮರಿಶಾಂತ ವೀರರಾಜರಾಗಲಿ ಆ ಊರಿನ ಮೇಲೆ ಬಹಳ ಪ್ರೀತಿ ಅವರು, ಬಹಳ ಆಶೀರ್ವಾದ ಮಾಡಿದವರು. ನೀನು ಕೂಡ ಆ ಊರಿಗೆ ಹೋಗಬೇಕು ಅಂತ